ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಸತ್ಯದೇವಿ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಬಂದಿದ್ದೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ಸೊ ಇದನ್ನು ಲೈಫಲ್ಲಿ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ಹಾಗಾಗಿ ಇವತ್ತು ನೋಡಲೇಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಬಟ್ ಬರೋಕ್ಕಾಗಿರಲಿಲ್ಲ. ಅಮ್ಮನ ಮನೆ ದೇವರೇ ಆಗಿರೋದ್ರಿಂದ ಹೋಗಲೇಬೇಕು ಅಂತ ಅಂದ್ಕೊಂಡು ಫೈನಲಿ ಇವತ್ತು ಫ್ರೀ ಮಾಡ್ಕೊಂಡು ಬಂದ್ವಿ. ಇನ್ನೂ ಬಂದಾಗ ನೀವು ನೋಡ್ತಿರ್ಬೋದು, ನಾವು ಹೋಗಿದ್ದು ಹುಣ್ಣಿಮೆ ಇರೋದ್ರಿಂದ ಫಸ್ಟ್ ಟೈಮ್ ಹೋಗಿದ್ದಿದ್ದಲ್ವ, ನಮಗೆ ಗೊತ್ತೇ ಇರಲಿಲ್ಲ ಎಷ್ಟೊಂದು ಕ್ರೌಡ್ ಇರುತ್ತೆ ಮತ್ತು ಹುಣ್ಣಿಮೆ ಅಮಾವಾಸ್ಯೆ ದಿನ ಎಲ್ಲ ರಶ್ ಇರುತ್ತೆ ಅಂತ. ಇರಲಿ ಅಂತ ಆದರೂ ಕೂಡ ಹೋದಾಗ ನೀವು ನೋಡ್ತಿರ್ಬೋದು ಎಷ್ಟು ರಶ್ ಇದ್ದಾರೆ ಅಂತ. ನಾವು ಬೆಳಗ್ಗೆ ಆಲ್ಮೋಸ್ಟ್ ಒಂದು 8 ಗಂಟೆಗೆ ನಾವು ಕ್ಯೂವಲ್ಲಿ ನಿಂತ್ಕೊಂಡಿದ್ದು, ಬಟ್ ದರ್ಶನ ಮುಗ್ದಿದ್ದೆ 1:30 ಆಯಿತು. ಅಷ್ಟು ಬಿಸಿಲು, ಅಷ್ಟು ಜನ ಇದ್ದಾರೆ. ಹಾಗೆ ಈ ಕ್ರೌಡಲ್ಲಿ ಇನ್ನೊಂದು ಏನಾಯಿತು ಅಂತ ಹೇಳಿದ್ರೆ, ಆದಷ್ಟು ಹೊರಗಡೆ ನೀವೆಲ್ಲ ಟ್ರಿಪ್ಪಿಗೆ ಹೋದಾಗ ಗೋಲ್ಡ್ ಹಾಕದೇ ಇರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ಕ್ರೌಡಲ್ಲಿ ಒಬ್ರದ್ದು ಗೋಲ್ಡ್ ಚೈನ್ ಕೂಡ ಕಿತ್ಕೊಂಡ್ಬಿಟ್ರು. ಬಟ್ ಅದು ಹೆಂಗಿತ್ತು ಅಂತ ಹೇಳಿದ್ರೆ, ಎಲ್ಲ ತಳ್ಳಿದಾಗ ಅವ್ರದ್ದೇ ಒಂದಷ್ಟು ಗ್ಯಾಂಗ್ ಇರುತ್ತೆ, 10-15 ಜನ ಇರ್ತಾರೆ. ಬಟ್ ಕಿತ್ಕೊಂಡಿದ್ದ ತಕ್ಷಣ ಅದು ಒಬ್ಬರಿಂದ ಒಬ್ರಿಗೆ ಪಾಸ್ ಮಾಡಿಬಿಡ್ತಾರೆ. ಯಾರ ಹತ್ರ ಇರುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ. ಪಾಪ ಅವರು ಅಲ್ಲಿ 3rd ಲೈನಲ್ಲಿ ನೀವು ನೋಡ್ತಿರ್ಬೋದು, ಭಾವ ಎಲ್ಲ ನೋಡ್ತಾ ಇದ್ದಾರೆ ಏನಾಯಿತು ಅಂತ. ಹಾಗೆ ಇದು ಬಂದು ಒಳಗಡೆ ಹೋಗಬೇಕಾದ್ರೆ ಎಲ್ಲ ಮನೆಗೆ ಅರಿಶಿನ ಹಾಕಿ ಹಿಂಗೆ ಬಾಗಿಲಲ್ಲಿ ಎರಚಿ ಒಳಗೆ ಹೋಗೋದು. ಒಳಗಡೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಹಂಗಾಗಿ ಇನ್ನೊಂದು ಸತಿ ಮಾಡೋಣ ಅಂಥೇಳಿ ಮತ್ತೆ 2ನೇ ಸಲ ಕೂಡ ಅದೇ ಕ್ಯೂವಲ್ಲಿ ನಿಂತ್ಕೊಂಡು ಮತ್ತೆ 2 ಸಲ ದರ್ಶನ ಮಾಡ್ಕೊಂಡು ಬಂದ್ವಿ. ಅಮ್ಮ ಅಂತೂ ಬಿಸಿಲಿಗೆ ತುಂಬ ಅಂದರೆ ತುಂಬಾ ಒದ್ದಾಡ್ತಾಯಿದ್ರು. ಇದು ಒಳಗಡೆ ಅಲ್ಲಿ ಮೇನ್ ಆಗಲೇ ಹೇಳಿದ್ನಲ್ಲ, ಅರಿಶಿನ ಹಾಕಿ ಹಿಂಗೆ ಒಳಗಡೆ ಇದರಲ್ಲಿ ಬರಬೇಕು. ಸೊ ಇದೇ ಗುಡಿ, ಗರ್ಭಗುಡಿಗಳಿಗೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ದೇವಿ ಮಾತ್ರ. ಸೊ ದರ್ಶನ ಮುಗಿಸ್ಕೊಂಡು ಇನ್ನು ನಾವು ಬಂದಿದ್ದೆ ಹೋಟೆಲಿಗೆ ಬಂದ್ವಿ. ಹೋಟೆಲಿಗೆ ಬಂದು ನಿಮಗೆಲ್ಲ ಗೊತ್ತಾಯಿದೆ, ನಮ್ಮ ಕಡೆ ನಾವೆಲ್ಲ ಇಡ್ಲಿ ದೋಸೆ ಅಂತೆಲ್ಲ ತಿಂದರೆ ಆ ಸೈಡೆಲ್ಲ ಬರೀ ರೊಟ್ಟಿ. ಬಟ್ ಆದರೂ ಕೆಲವೊಂದು ಹೋಟೆಲ್ಗಳಲ್ಲಿ ಇಟ್ಟಿದ್ರು, ಬಟ್ ನಮ್ಮ ಟೇಸ್ಟ್ ಆಗಿರೋದು ಇಲ್ಲ, ನಮ್ಮ ರುಚಿಗೆ ತಕ್ಕನಂಗೂ ಇರೋದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಊಟ ತಿನ್ನಲೇಬೇಕಲ್ವ. ಇನ್ನು ದೇವಸ್ಥಾನದಲ್ಲಿ 1:30 ಮೇಲೆ ಅಂತ ಹೇಳಿದ್ರು, ಬಟ್ ಅಲ್ಲೇ ಅಷ್ಟು ಕ್ಯೂ ಇದೆ, ಇನ್ನು ಊಟಕ್ಕೆ ನಿಲ್ಲೋಷ್ಟು ಪೇಷನ್ಸ್ ಇಲ್ಲ ಅಂಥೇಳಿ ಹೋಟೆಲಿಗೆ ಬಂದು ನನ್ನ ಮಗ ಅಂತೂ ಬಾಯ್ ಮಮ್ಮಿ ಬಾಯ್ ಅಂತಾನೆ, ವೀಡಿಯೋ ತಗೊಂಡ್ರೆ ಸಾಕು ಬಾಯ್ ಅಂತ ಹೇಳ್ತಾ ಇರ್ತಾನೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಚೈನ್ ಕಳೆದೋಯ್ತು ಅಂತ ಹೇಳಿದ್ನಲ್ಲ, ಅದರದ್ದು ಪಾಪ ತುಂಬ ಬೇಜಾರಾಗ್ತಿತ್ತು. ಈಗಷ್ಟೇ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಬೋಟಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೋ ಫಾಲ್ಸ್ ಅಂತೆ, ಲೈಫಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬೋಟಿಂಗ್ಗೆ. ಸೊ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಏನು ಅಂತ ತೋರಿಸ್ತೀನಿ. ಅಲ್ಲಿ ನೋಡಿ ಬೋಟಿಂಗ್ ಗಾಯ್ಸ್. ಸೊ ಬನ್ನಿ ಫಸ್ಟ್ ಟೈಮ್ ಹೆಂಗಿರುತ್ತೆ ಏನು ಅಂತ ತೋರಿಸ್ತೀನಿ. ಹತ್ರಿ ಅವ್ರಿಗೆ ಏನು ಸಮಾಧಾನ ಮಾಡಬೇಕು ಅಂತಲೂ ನನಗೆ ಗೊತ್ತಾಗಲಿಲ್ಲ, ಚೈನ್ ಕಳೆದೋಗಿದ್ದವ್ರಿಗೆ. ನಾವಂತೂ ಈ ಥರ ಎಲ್ಲ ಹಾಕೊಂಬರ್ಬೇಡಿ ಇನ್ನೊಂದು ಸತಿ ಅಂತ ಹೇಳಿದ್ವಿ. ನಾವೆಲ್ಲ ನೀವು ನೋಡ್ತಿರ್ಬೋದು ತುಂಬ ಆರ್ಟಿಫಿಷಿಯಲ್ಸೇ ಹಾಕ್ಕೊಂಡೋಗಿದ್ವಿ. ನಾನು ಕರಿಮಣೆ ಚೈನ್ ಹಾಕ್ಕೊಂಡೋಗಿದ್ದೆ. ಇನ್ನು ಅಕ್ಕಂದಿರು ಎಲ್ಲರೂ ಅಕ್ಕ ಅಮ್ಮ ಎಲ್ಲರೂ ಕೂಡ ಮಗಳದ್ದು ಒಂದೊಂದು ಚೈನ್ ಹಾಕ್ಕೊಂಡೋಗಿದ್ವಿ. ಯಾಕೆಂದರೆ ಅದಕ್ಕೆ ತುಂಬ ಕಷ್ಟಪಟ್ಟು ತೊಗೊಂಡಿರ್ತೀವಿ. ಈ ಜನ್ರೇಷನಲ್ಲಿ ಮತ್ತೆ ನಮಗೆ ತೊಗೊಳೋದಕ್ಕಂತೂ ಆಗೋದಿಲ್ಲ. ಇರೋದೇನಿದೆಯೋ ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರಬೇಕಲ್ವ. ಹಾಗಾಗಿ ಇನ್ನು ನಾನು ಆಗಲೇ ಹೇಳ್ದಂಗೆ ಬೋಟಿಂಗಲ್ಲೇ ನಾವು ಹೋಗಿರೋದು, ಲೈಫಲ್ಲೇ ಫಸ್ಟ್ ಟೈಮ್ ಇದು. ಅಲ್ಲಿ ಒಂದು ಡ್ಯಾಮ್, ಇದು ಫುಲ್ಲು ಸುತ್ತಾಡ್ಸೋದಕ್ಕೆ ಒಬ್ರಿಗೆ 100 ರೂಪಾಯಿ ಅಂತೆ. ಸೊ ನಮ್ಮ ಮನೇಲಿ ನಾವೆಲ್ಲರೂ ಸೇರಿಸಿ 12 ಜನ ಇದ್ವಿ. ಮಕ್ಕಳದ್ದು ಲೆಸ್ ಮಾಡಿಬಿಟ್ಟು ಒಂದು 1000 ರೂಪಾಯಿ ಕೊಡ್ವಿ. 5 ನಿಮಿಷ ಗೈಸ್ ಕರ್ಕೊಂಡು ಹೋಗಿದ್ದು. ಇನ್ನು ಬೋಟಿಂಗಲ್ಲಂತೂ ಎಲ್ಲರೂ ವೀಡಿಯೋಗಳಲ್ಲೇ ಬ್ಯುಸಿ ಆಗಿಬಿಟ್ಟಿದ್ರು. ಪದೇ ನೀರು ಹಾಕೋದು ಒಬ್ರಿಗೊಬ್ರು, ಈ ಥರ ಫುಲ್ ಎಂಜಾಯ್ ಮಾಡ್ತೀವಿ. ನಮಗಂತೂ ಹಿಂಗೆ ಫ್ಯಾಮಿಲಿಲಿ ಹೋದಾಗಲೇ ತುಂಬ ಖುಷಿಯೇ ಆಗಿರೋದು. ಆಮೇಲೆ ಭಯ ಕೂಡ ಇತ್ತು ಅದರಲ್ಲಿ, ಯಾಕೆಂತ ಹೇಳಿದ್ರೆ ಫಸ್ಟ್ ಟೈಮ್ ಹೋಗಿರೋದಲ್ವ. ಲಾಸ್ಟ್ ಟೈಮ್ ಬೇರೆ ಬೋಟಿಂಗ್ ಹೋಗಿದ್ದವರು ಬಿದ್ದೋಗಿದ್ದರು ಅಂತ ನ್ಯೂಸಲ್ಲೆಲ್ಲ ನೋಡ್ತಾ ಇದ್ವಲ್ಲ, ಹಾಗಾಗಿ ಸ್ವಲ್ಪ ಭಯ ಆಯಿತು. ಬಟ್ ಹೋಗ್ತಾ ಆ ಥರ ಏನಿಲ್ಲ ಅನ್ನೋ ಫೀಲ್ ಬಂತು. ತುಂಬ ಚೆನ್ನಾಗಿತ್ತು. ಬಟ್ ಲೈಫ್ ಜಾಕೆಟ್ ಅವರು ಕೂಡ ನಮ್ಗೆ ಹಾಕೋಬೇಕು ಅಂತ ಹೇಳಲೇ ಇಲ್ಲ ಗೈಸ್. ಈ ಥರ ಎಲ್ಲ ಮಾಡಿದಾಗ್ಲೇ ಏನಾದರೂ ಮಿಸ್ ಆದರೆ ಆಗೋದು. ಬಟ್ ತುಂಬ ಡೀಪ್ ಇರೋ ಕಡೆ ಎಲ್ಲ ನಾವು ಹೋಗಲಿಲ್ಲ, ಬೇಡ ಮಕ್ಕಳೆಲ್ಲ ಇದ್ದರಲ್ವ. ಸೊ ಜಾಕೆಟ್ ಕೂಡ ಫೆಸಿಲಿಟಿ ಇರಲಿಲ್ಲ ಅವ್ರ ಹತ್ರ, ಹಾಗಾಗಿ ಬೇಡ ಹತ್ರನೇ ಹಿಂಗೆ ಸುತ್ತಾಡ್ಕೊಂಬರೋಣ ಅಂಥೇಳಿ ಒಂದು 5 ನಿಮಿಷ ಹೋದ್ವಿ. 5 ನಿಮಿಷಕ್ಕೆ 1000 ರೂಪಾಯಿ ಕೊಟ್ವಿ. ಎಲ್ಲರೂ ನಾವಂತೂ ಅಕ್ಕ ತಂಗಿದ್ದೀರಿ ಈ ಥರ ಹೋದಾಗ ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಅದರಲ್ಲೂ ಸ್ಪೆಷಲಿ ರಿಲೇಷನ್ನಲ್ಲೇ
ಹೋಗಿ ಚೆನ್ನಾಗಿರಲಿ, ಇದೇ ಥರ ಇರಲಿ ಅನ್ನೋರು ಯಾರೂ ಇಲ್ಲ ಗೈಸ್. ಆದರೆ ಅಯ್ಯೋ ನೋಡೋಣ ಇವ್ರು ಎಷ್ಟು ದಿನ ಇರ್ತಾರೆ ಈ ಥರ ಮಾತಾಡೋರೆ ಜಾಸ್ತಿ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೋಸ್ಟ್ಲಿ ಅವರೆಲ್ಲಾದರೂ ಅದೇ ಥರ ಇರ್ತಾರೆ ಅನಿಸುತ್ತೆ. ಆಸ್ತಿ ಹಣ ಇದಕ್ಕೋಸ್ಕರ ಬೆಲೆ ಕೊಡೋರು ಅಂತ ಅನಿಸುತ್ತೆ. ಹಾಗಾಗಿ ಅವ್ರು ಹಂಗೆ ಥಿಂಕ್ ಮಾಡ್ತಾರೆ. ಬಟ್ ನಾವು ಸಿಸ್ಟರ್ಸ್ ಬಾಂಡಿಂಗಲ್ಲಿರೋರು, ನಾವು ಯಾವಾಗಿದ್ರೂ ಕಿತ್ತಾಡ್ತೀವಿ. ತಿರ್ಗಿ 5ರಿಂದ 10 ನಿಮಿಷದಲ್ಲಿ ಒಂದಾಗ್ತೀವಿ. ಇನ್ನು ದೇವಸ್ಥಾನ ಅಂತೂ ಫುಲ್ಲು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಋತ್ವಿಕ್ನ ಆ್ಯಕ್ಚುಲಿ ಅವ್ರ ಅಪ್ಪಂಗೆ ಕೊಟ್ಬಿಟ್ಟಿದ್ದೆ, ನನಗೆ ಇಟ್ಕೊಳೋದಕ್ಕೆ ಭಯ, ನೀನೇ ಇಟ್ಕೊ ಅಂಥೇಳಿ. ಅವನಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದ. ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಇನ್ನು ನಾವು ಹೊರಟು ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಗೈಸ್. ಬಟ್ ಟೈಮು ನಮಗೆ ಸಾಲಿಲ್ಲ. ಇನ್ನು ಅದರಲ್ಲೇ ಸ್ವಲ್ಪ ಆಲ್ಮೋಸ್ಟ್ ಸುಂಟರಗಾಳಿ ಮತ್ತು ಲೈ ಲೈಕ ಮಲೈಕ ಅನ್ನೋ ಸಾಂಗಿಗೆ ಅಭಿ ಮತ್ತು ಪೂರ್ವಿ ಫುಲ್ಲು ಡ್ಯಾನ್ಸ್ ಆಡ್ಕೊಂಬರ್ತಿದ್ರು. ಆ್ಯಕ್ಚುಲಿ ಕಪಲ್ಸು ಕೂಡ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಪಲ್ಸಲ್ಲಿ ಮಾಡೋಕ್ಕಾಗಲಿಲ್ಲ. ನನಗಂತೂ ಹೋಗ್ತಾನೆ ಒಂದು ಸ್ವಲ್ಪ ಬಿಸಿಲಿಗೆ ಸುಸ್ತಾಗೋಯ್ತು. ಈ ವೆದರ್ಗೆ ಅಡ್ಜಸ್ಟ್ ಆಗಿ ತುಂಬ ಹೆವಿ ಬಿಸಿಲಿಗೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ಹಂಗಾಗಿ ನಾನು ಮಾಡಲ್ಲ ಅಂತ ಹೇಳಿದೆ. ಇನ್ನು ಒಬ್ಬರು ಮಾಡಲ್ಲ ಅಂದಿದ್ದಕ್ಕೆ ಎಲ್ಲರೂ ಅದೇ ಥರ ಸ್ಟಾಪ್ ಆಗಿಬಿಟ್ರು. ಅಭಿ ಮತ್ತು ಪೂರ್ವಿನೇ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಬಂದರು. 5 ನಿಮಿಷದಲ್ಲಿ ಇನ್ನೆಷ್ಟು ಮಾಡೋಕ್ಕಾಗತ್ತೆ ನೋಡಿ. ಸೊ ಈಗ ಅವ್ರು ಮಾಡ್ತಿರೋದು ಆ್ಯಕ್ಚುಲಿ ಮಸ್ತ್ ಮಲೈಕ ಅಂತ. ಇನ್ನು ನಿತಿನು ತೇಜಸ್ಸು ನೀರಲ್ಲೆಲ್ಲ ತುಂಬ ಆಟ ಆಡಬೇಕು ಅಂತ ರೆಡಿಯಾಗಿದ್ದರು. ಬಟ್ ರೆಡಿ ಆದಮೇಲೆ ಬೋಟಿಂಗ್ ಹೋದ್ವಲ್ಲ, ಬೇಡ ಬನ್ನಿರಿ ಬೋಟಿಂಗ್ ಹೋಗೋಣ ಅಂಥೇಳಿ ಕರ್ಕೊಂಡೋದ್ವಿ. ಇಲ್ಲಿಂದ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಫುಲ್ಲು ಎಂಜಾಯ್ ಮಾಡಿಕೊಂಡು ಮತ್ತೆ ಅಲ್ಲೇ ಒಂದು ಸ್ವಲ್ಪ ನಾವು 4 ಜನನೂ ಟೈಮ್ ಪಾಸ್ ಮಾಡೋಣ ಅಂಥೇಳಿ ಮಾಡ್ಕೊಂಡಿದ್ವಿ. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಹೊರಗಡೆ ಹೋದಾಗ ಎಷ್ಟು ಸೇಫಾಗಿದ್ದರು ಅಷ್ಟು ಸಾಲಲ್ಲ. ಬಟ್ ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಹೊರಗಡೆ ಎಲ್ಲೂ ಹೋದಾಗ್ಲೂ ಅಷ್ಟೇ ತುಂಬ ಜನ, ನಾವೇನಾದರೂ ಹೊಸ ಮುಖಗಳು ಅಂತ ಹೇಳಿದ್ರೆ ದುಡ್ಡು ಅಷ್ಟೇ 50 ರೂಪಾಯಿ ಇರೋದನ್ನು 60, 70 ಅಂತ ಹೇಳ್ತಾರೆ. ಒಂದು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡೋಕ್ಕೂ 600, 700 ಅಂತ ಹೇಳ್ತಾರೆ. ಒಬ್ರಿಗೆ 100 ರೂಪಾಯಿ, 50 ರೂಪಾಯಿ ಈ ಥರ ಹೇಳ್ತಾರೆ. ಆದರೆ ಅಲ್ಲಿ 50 ರೂಪಾಯಿ ಕೊಡೋ ನೆಸೆಸಿಟಿನೇ ಇರಲ್ಲ. ಬಸ್ಗಳಿರುತ್ತೆ, ಬಟ್ ನಮ್ಗೆ ಅವರು ಸಜೆಸ್ಟ್ ಮಾಡಲ್ಲ ಇಲ್ಲಿಂದ ಬಸ್ ಇದೆ ಹೋಗಿ ಅಂತ. ಯಾಕೆಂದರೆ ನಮಗೂ ಆ ಜಾಗ ಎಲ್ಲ ಗೊತ್ತಿರಲ್ವಲ್ಲ. ಹಾಗಾಗಿ ಅವ್ರು ಅದನ್ನೇ ಯೂಸ್ ಮಾಡ್ಕೊತಾರೆ. ನೆಕ್ಸ್ಟ್ ಟೈಮ್ ಹೋದವರು ಅಲ್ಲೇ ಬಸ್ಗಳ ಫೆಸಿಲಿಟಿ ತುಂಬಾ ಇದೆ. ಸೊ ಬಸ್ ಯೂಸ್ ಮಾಡ್ಕೊಂಡು ಹೋಗಿ ನಾವು ಹೋಗ್ತಾ ಆಲ್ಮೋಸ್ಟ್ ಎಲ್ಲ ಆಟೋದಲ್ಲೇ ಗೊತ್ತಾದ್ವಿ. ಬಟ್ ಬರ್ತಾ ಕೆಲವೊಂದಷ್ಟು ಜನ ಪರಿಚಯ ಆದಮೇಲೆ ಅವ್ರು ನಮಗೆ ಹೇಳಿದ್ರು, ಇಲ್ಲ ಬಸ್ ಫೆಸಿಲಿಟಿ ಇದೆ ಯೂಸ್ ಮಾಡ್ಕೊಳ್ಳಿ ಅಂತ. ನಾವು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡೋಣ ಅಂಥೇಳಿ ಇಳಿದ್ವಿ. ಬಟ್ ನನಗಾಗಿಲ್ಲ, ಹುಡುಗರೆಲ್ಲ ಆಟ ಆಡ್ತಾಯಿದ್ದಾರೆ. ಋತ್ವಿಕ್ನ ನಾನೇ ಇಟ್ಕೊಂಡೆ. ಬಟ್ ನಾವೇನು ಫುಲ್ಲು ಡೀಪಾಗೇನು ಹೋಗಿಲ್ಲ, ಹತ್ರದಲ್ಲೇ ಆಟ ಆಡಿಸೋಣ ಅಂಥೇಳಿ ಆಟ ಆಡಿಸ್ತಾ ಇದ್ದೆ. ಅಂದರೆ ತುದಿಲೇ ನಿಂತ್ಕೊಂಡಿದ್ದೆ. ಮಕ್ಕಳನ್ನೆಲ್ಲ ನೀರಲ್ಲೆಲ್ಲ ಆಟ ಆಡ್ಸೋಕ್ಕೆ ಭಯ ಆಗುತ್ತೆ. ನಾನು ನ್ಯೂಸಲ್ಲೆಲ್ಲ ನೋಡ್ತಾನೆ ಇರ್ತೀವಲ್ಲ, ಹಾಗಾಗಿ ಅದ್ರ ಕಡೆ ನನಗೆ ಸ್ವಲ್ಪ ಭಯ ಇತ್ತು. ಇನ್ನು ನಿತಿನು, ತೇಜಸ್ಸು, ಮಂಜು, ಗಿರ್ಜಾ, ಅಮ್ಮ, ಭಾಗ್ಯ ಎಲ್ಲರೂ ಕೂಡ ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ತಿದ್ರು. ಬಟ್ ಋತ್ವಿಕ್ನ ನಾನು ಇಟ್ಕೋಬೇಕಾಗಿತ್ತಲ್ಲ, ಹಾಗಾಗಿ ನಾನು ಆಟ ಆಡೋಕ್ಕೆ ಹೋಗಲಿಲ್ಲ. ನನಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಹಾಗಾಗಿ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಆ ಕಡೆ ಸೆಂಟ್ರಲ್ಲಿ ಮತ್ತು ಮಧ್ಯದಲ್ಲಿ ನೀರು ತುಂಬ ಅಂದರೆ ತುಂಬ ಪ್ಯೂರ್ ಥರ ಇದೆ, ವೈಟ್ ಇದೆ. ಬಟ್ ಇಲ್ಲೆಲ್ಲ ಬಟ್ಟೆ ಒಗೆಯೋದು, ಮಣ್ಣು ಹಾಕ್ತಾಯಿರ್ತಾರೆ ತುಂಬ. ಸೊ ನೀವು ನೀರು ನೋಡ್ತಿರ್ಬೋದು, ಸ್ವಲ್ಪ ಮಣ್ಣು ಥರ ಇದೆ. ಮುಂದೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗೋರು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗೆ ಆಮೇಲೆ ಗೊತ್ತಾಯಿತು, ಸವದತ್ತಿಗೆ ಹೋಗ್ತಿರಲ್ವ, ಅಲ್ಲಿ ಸವದತ್ತಿಗೆ ಹೋದಾಗ ಅಲ್ಲಿ ಯಾರಿಗಾದ್ರೂ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿಕೊಂಡು 7 ಕಲ್ಲು ಬೆಟ್ಟ ಅಂತ ಇದೆಯಂತೆ. ಬಟ್ ಅದು ಫುಲ್ ಬೆಟ್ಟ ಅಲ್ಲ, ಒಂದು ಸಣ್ಣ ಆಕಾರದಲ್ಲಿ ಒಂದು ಬಾವಿ ಥರ ಇರುತ್ತೆ. ಆ ಬಾವಿಲಿ ನೀರು ಬರ್ತಾನೆ ಇರುತ್ತಂತೆ, ಅದೇ ತೀರ್ಥ. ಬಟ್ ನಮಗದು ಅಲ್ಲಿ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ಅಷ್ಟರಲ್ಲಿ ಟೈಮ್ ಕೂಡ ಆಗೋಗಿತ್ತು. ನೈಟ್ ರಿಟರ್ನ್ ಟಿಕೆಟು ನಾವು ಬುಕ್ ಮಾಡಿದ್ದಿದ್ದು 9 ಗಂಟೆಗೆ, ಹಂಗಾಗಿ ಹೋಗೋಕ್ಕಾಗಲಿಲ್ಲ. ನೀವು ಯಾರಾದರೂ ಸವದತ್ತಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಸವದತ್ತಿಗೆ ಹೋಗಿ ಅಲ್ಲಿ ಹಾಗೇ ಪೂಜೆ ಮಾಡಿ, ಅಲ್ಲಿಂದ ಮುಂದೆ ಒಂದು 4 ಕಿಲೋಮೀಟರ್ ಇದ್ದರೆ ಅಲ್ಲಿ ಹೋಗಿ ಅಲ್ಲೇ ನೀರು ಕೊಡ್ತಾರಂತೆ 1 ಬಕೆಟು. ಬಟ್ ಅಲ್ಲಿ ಯಾವುದೇ ರೀತಿ ದುಡ್ಡಿಲ್ಲ. ಬಟ್ ಈಗ ನಾವು ಸವದತ್ತಿಲಿ ಮಾಡಿದ್ವಲ್ಲ, ಅದು ಬಂದು 1 ಬಕೆಟ್ಗೆ 50 ರೂಪಾಯಿ ಅಂತೇಳಿ ಇಸ್ಕೊಂಡ್ರು. ಅಲ್ಲಿ ಅದೇ ನಾನು ಆಗಲೇ ಹೇಳ್ದಂಗೆ ಇದರಲ್ಲೇ ತೀರ್ಥ ಥರ ನೀರು ಬರ್ತಾನೆ ಇರುತ್ತಂತೆ. ಸೊ ಹಾಗಾಗಿ ಅದರಲ್ಲಿ ನೀರು ಎಷ್ಟು ಕೇಳಿದ್ರು ಕೊಡ್ತಾರೆ, ಮತ್ತು ಅದೇ ತೀರ್ಥ ಅಂತೆ. ನಾವು ಆ ಪ್ಲೇಸಿಗೆ ಹೋಗಿಲ್ಲ, ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡ್ವಿ. ಯಾಕೆಂದರೆ 9 ಗಂಟೆ ಇರೋದಲ್ವ, ಹಾಗಾಗಿ ಬೇಡ ಅಂಥೇಳಿ. ನೀವು ಹೋಗೋರು ಯಾರಾದರೂ ಇದ್ದರೆ ತಿಳ್ಕೊಂಡು ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾವು 4 ಜನ ಸ್ವಲ್ಪ ನೀರಲ್ಲೆಲ್ಲ ಎಂಜಾಯ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ವಿ. ಸೆಲ್ಫೀಸು ಮತ್ತು ರೀಲ್ಸಿಗೆಲ್ಲ
ಫೋಟೋಸು ವಿಡಿಯೋಸು ಈ ಥರ ಮಾಡ್ಕೊತಾ ಇದ್ವಿ. ನಮ್ಮ ಮಂಜು ಒಂದೊಂದೇ ಫೋಸು ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಹೇಳ್ತಾ ಇದ್ದಾಳೆ, ನೀವು ನೋಡ್ತಿರ್ಬೋದು. ಸೊ ಕಂಪ್ಲೀಟಾಗಿ ಹೇಳಬೇಕು ಅಂತ ಹೇಳಿದ್ರೆ ರೇಣುಕಾ ಯಲ್ಲಮ್ಮ ಸೌದತ್ತಿ ಟ್ರಿಪ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ವಿ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಬೃಂದಾವನ ಅಂತ ಒಂದು ಪಾರ್ಕ್ ಇದೆ. ಈ ಪಾರ್ಕಲ್ಲಿ ಬಂದ್ವಿ. ಸೊ ಈ ಪಾರ್ಕಲ್ಲಿ ಏನಪ್ಪ ಅಂತ ಹೇಳಿದ್ರೆ ಒಂದು ಮಂಕಿ, ಬರೀ ಮಂಕಿಗಳಿದೆ. ಇನ್ನು ಅದು ಆ್ಯಕ್ಚುಲಿ ಪಾರ್ಕೆಲ್ಲ ಇನ್ನು ರೆಡಿ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ಆದರೆ ಅಲ್ಲಿ ನಾವು ಹೋಗಿ ಕುತ್ಕೊಳ್ಳೋಂಥದ್ದು ಅದೆಲ್ಲ ಇನ್ನೂ ಮಾಡಿಲ್ಲ. ಇನ್ನೂ ಅವ್ರು ಕನ್ಸ್ಟ್ರಕ್ಷನ್ ವರ್ಕು ಮಾಡ್ತಾನೆ ಇದ್ದಾರಲ್ಲ. ವ್ಯೂವ್ಸ್ ನೋಡೋಕೆ ಮಾತ್ರ ಅಲ್ಲಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಗೈಸ್. ಯಾರಾದರೂ ಹೋಗೋರಿದ್ದರೆ ಒಂದಿನಕ್ಕೆ ಮುಂಚೆನೇ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ, ಅಥವಾ ಒಂದಿನ ಇದ್ದು ನೋಡ್ಕೊಂಡು ಬರ್ತೀನಿ ಅನ್ನೋರು ಹೋಗಿ. ನಮಗೆ ಟೈಮ್ ಇರಲಿಲ್ಲ. ನಾವು ಹೋಗಿದ್ದು ಬುಧವಾರ ನೈಟ್ ಹೋಗಿ ತಿರ್ಗಾ ರಿಟರ್ನ್ ಗುರುವಾರ ನೈಟ್ ಈ ಥರ ಬಂದ್ವಿ. ಬಟ್ ನೀವೇನಾದರೂ ಹೋಗೋರಿದ್ದರೆ ಒಂದು ದಿನ ಅಥವಾ 2 ದಿನ ಇದ್ದು ನಿಧಾನಕ್ಕೆ ಪ್ಲೇಸಸ್ ನೋಡಿಕೊಂಡು ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಬನ್ನಿ. ಹಾಗೆ ನಾನು ಇನ್ನೊಂದು ಸಲ ಏನು ಹೇಳೋದಂದರೆ, ದಯವಿಟ್ಟು ಅಷ್ಟು ದೂರ ಟ್ರಾವೆಲ್ ಮಾಡೋರೆಲ್ಲ ಗೋಲ್ಡ್ಗೆಲ್ಲ ಪ್ರಿಫ್ರೆನ್ಸೇ ಕೊಡಬೇಡಿ. ಗೋಲ್ಡ್ ಹಾಕ್ಕೊಂಡು ಹೋಗಬೇಡಿ. ಮತ್ತು ನಾವು ಖರೀದಿ ಮಾಡೋ ಸಿಚುವೇಷನಲ್ಲಂತೂ ಇರಲ್ಲ ಅಲ್ವಾ. ಈಗ ಅವ್ರ ಪಾಪ ಯಾವ ಸ್ಥಿತಿಲಿ ಇರ್ತಾರೋ, ಹೆಂಗೆ ತೊಗೊಂಡಿರ್ತಾರೋ ಏನೋ ಗೊತ್ತಿಲ್ಲ. ನಾವು ಬರೀ ಪಾಪ ಅನ್ಬೋದು ಅಷ್ಟೇ. ಬಟ್ ಅವ್ರಿಗೇನು ಹೆಲ್ಪು ಕೂಡ ಮಾಡೋಕ್ಕಾಗಲ್ಲ, ಏನು ತೊಗೊಳ್ಳಿ ಅಂತಲೂ ಹೇಳೋದಕ್ಕಾಗಲ್ಲ. ಅವ್ರು ಅಳ್ತಾ ಇದ್ದಿದ್ದು ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಆಮೇಲೆ ಅವರಲ್ಲಿ ದೇವಸ್ಥಾನಕ್ಕೆ ಬಂದು ಹಿಂಗಾಯಿತು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ದೇವಸ್ಥಾನಕ್ಕೆ ಬಂದು ಹಂಗಾಯಿತು ಅನ್ನೋದು ಸರಿನಾ, ಅಥವಾ ನಮ್ಮ ಜವಾಬ್ದಾರಿಲಿ ನಾವು ಇರಬೇಕಾಗಿತ್ತು ಅನ್ನೋದು ಸರಿನಾ ಅಂತ ನೀವೇ ಕಮೆಂಟ್ ಮಾಡಿ. ಬಟ್ ಆದರೂ ಇನ್ನೊಂದ್ಸಲ ಹೇಳ್ತೀನಿ, ಹೊರಗಡೆ ಹೋದಾಗ ಆದಷ್ಟು ಗೋಲ್ಡನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇದೇ ಪರಿಸ್ಥಿತಿ ಬರುತ್ತೆ. ಆದಮೇಲೆ ಯೋಚನೆ ಮಾಡೋದಕ್ಕಿಂತ ಆಗೋಕ್ಕೂ ಮುಂಚೆ ನಾವು ಎಚ್ಚರಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಗೈಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್.